ನೀತಿ: ನಿಮ್ಮಲ್ಲಿ ಏನಿದೆಯೋ ಅದನ್ನೇ ಬಳಸಿ ಇತರರಿಗೆ ಸಹಾಯ ಮಾಡಿ. ಒಂದು ಚಿಕ್ಕ ಕರುಣಾಜನಕ ಕಾರ್ಯವು ಒಂದು ಜೀವವನ್ನು ಉಳಿಸಬಹುದು. ಕುರಿಮರಿ ಮತ್ತು ಬಾಯಾರಿದ ಕಾಗೆ ಕಥೆ. ಒಂದು ಕಾಲದಲ್ಲಿ ದಟ್ಟವಾದ ಮರಗಳ ಗಡಿಯಿರುವ ಹಸಿರು ಹುಲ್ಲುಗಾವಲಿನಲ್ಲಿ ಲಾಲಿ ಎಂಬ ಚಿಕ್ಕ ಕುರಿಮರರಿ ವಾಸವಾಗಿತ್ತು. ಲಾಲಿ ತನ್ನ ಮೃದುವಾದ ಹಿಮದಂತಹ ಬಿಳಿ ಉಣ್ಣೆಗೆ ಮತ್ತು ಸೌಮ್ಯ ಸ್ವಭಾವಕ್ಕೆ ಹೆಸಾಸವಾಸದ ನೆಲೆಯನ್ನ ಸರುವಾಸಿಯಾಗಿತ್ತು. ಅದು ಬೆಚ್ಚಗಿನ ಸೂರ್ಯನಡಿಯಲ್ಲಿ ಹುಲ್ಲು ಮೇಯುವುದನ್ನು, ಹುಲ್ಲಿನ ನಡುವೆ ಚಿಕ್ಕ ಸಂತೋಷದ ಹೆಜ್ಜೆಗಳನ್ನು ಇಡುವುದನ್ನು ಪ್ರೀತಿಸುತ್ತಿತ್ತು. ಒಂದು ನಿರ್ದಿಷ್ಟ ಬಿಸಿಲ ಮಧ್ಯಾಹ್ನ ಸೂರ್ಯನು ನಿರ್ದಯವಾಗಿ ಸುಡುತ್ತಿದ್ದನು. ಎಲ್ಲಾ ಸಣ್ಣ ನೀರುಗುಂಡಿಗಳು ಒಣಗಿ ಹೋಗಿದ್ದವು. ಆಕಾಶದಿಂದ ಸಿರಾ ಎಂಬ ಕಾಗೆಯು ಹಾರಿಬಂತು. ದಣಿದು ಉಸಿರಾಡುತ್ತಿತ್ತು. ಸಿರಾ ನೀರಿಗಾಗಿ ಹತಾಶವಾಗಿ ಹುಡುಕುತ್ತಾ ದೀರ್ಘ ದೂರ ಹಾರಿಬಂದಿತ್ತು. ಹುಲ್ಲುಗಾವಲಿನ ಬೇಲಿಯ ಬಳಿ ಅರ್ಧ ತುಂಬಿದ ಹಳೆಯ ಮಣ್ಣಿನ ನೀರಿನ ಕೊಡವನ್ನು ಅದು ಕಂಡಿತ್ತು. ಅದರಲ್ಲಿ ಭರವಸೆ ಮೂಡಿತ್ತು ಮತ್ತು ಅದು ಕೊಡದ ಬಳಿಗೆ ಹಾರಿ ಇಳಿಯಿತು. ಓಹ್, ದೇವರಿಗೆ ಧನ್ಯವಾದಗಳು. ನೀರು! ಆದ್ರೆ ಅಯ್ಯೋ, ಅದು ತಳದಲ್ಲಿದೆ. ನನ್ನ ಕೊಕ್ಕಿಗೆ ತಲುಪುತ್ತಿಲ್ಲ. ನಾನು ಗಂಟೆಗಟ್ಟಲೆ ಹಾರಿದ್ದೇನೆ ಮತ್ತು ನನಗೆ ತುಂಬಾ ಬಾಯಾರಿಕೆಯಾಗಿದೆ. ಆದ್ರೆ ಈ ಕೊಡ ತುಂಬಾ ಆಳವಾಗಿದೆ. ಸಿರಾ ಎಲ್ಲವನ್ನೂ ಪ್ರಯತ್ನಿಸಿತು. ಅದು ಅಂಚಿನ ಸುತ್ತಲೂ ಹಾರಿತು, ಕೊಡವನ್ನು ಉರುಳಿಸಲು ಪ್ರಯತ್ನಿಸಿತು ಮತ್ತು ತನ್ನ ತಲೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಅದ್ದಿತು. ಆದರೆ ನೀರು ತಲುಪಲು ಸಾಧ್ಯವಾಗಲಿಲ್ಲ. ಹತ್ತಿರದ ಮರದ ನೆರಳಿನಲ್ಲಿ ಇದನ್ನು ನೋಡುತ್ತಿದ್ದ ಲಾಲಿ ಕಾಗೆಯ ಸಂಕಟವನ್ನು ಕಂಡಿತು. ಕ್ಷಮಿಸಿ ಪ್ರೀತಿಯ ಕಾಗೆಯೇ, ನಿಮ್ಗೆಲ್ಲವೂ ಸರಿಯಾಗಿದೆಯೇ? ನೀವು ತೊಂದರೆಯಲ್ಲಿರುವಂತೆ ಕಾಣುತ್ತೀರಿ. ಓ ಚಿಕ್ಕ ಕುರಿಮರಿಯೇ, ಕೇಳಿದ್ದಕ್ಕೆ ಧನ್ಯವಾದಗಳು. ನನಗೆ ತುಂಬಾ ಬಾಯಾರಿಕೆಯಾಗಿದೆ ಮತ್ತು ಈ ಕೊಡದಲ್ಲಿ ನೀರಿದೆ, ಆದರೆ ಅದು ತುಂಬಾ ಆಳದಲ್ಲಿದೆ. ನನಗೆ ಅದನ್ನು ತಲುಪಲು ಸಾಧ್ಯವಾಗುತ್ತಿಲ್ಲ ಮತ್ತು ನಾನು ಬೇಗ ನೀರು ಕುಡಿಯದಿದ್ದರೆ ನಾನು ಮನೆಗೆ ಹಾರಲು ಸಾಧ್ಯವಾಗುತ್ತದೆಯೋ ಇಲ್ಲವೋ ಗೊತ್ತಿಲ್ಲ. ನೀರು ಕೆಳಮಟ್ಟದಲ್ಲಿದೆ ಮತ್ತು ನಿಮ್ ಕೊಕ್ಕು ತುಂಬಾ ಚಿಕ್ಕದಾಗಿದೆ. ನಿಲ್ಲಿ, ನನಗೊಂದು ಉಪಾಯ ಹೊಳೆಯಿತು.